ಶಾಸಕ ಷಡಕ್ಷರಿ ವಿರುದ್ಧ ಲೋಕೇಶ್ವರ್ ಅವರು ತೀವ್ರ ಅಸಮಾಧಾನವನ್ನ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಮುಂದೆ ವ್ಯಕ್ತಪಡಿಸಿದ್ದಾರೆ. ಸೊ ಆದ್ರೆ ಒಂದು ಷಡಕ್ಷರಿ ಅವರು ಲೋಕೇಶ್ವರ್ ಅವರ ನಡೆಗೆ ಅವರು ಕೂಡ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಅವರು ಕಾಂಗ್ರೆಸ್ನಲ್ಲೇ ಇಲ್ಲ ಅನ್ನುವಂತ ಆಕ್ರೋಶವನ್ನು ಅವರು ಹಾಕಿದ್ದಾರೆ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ಲೋಕೇಶ್ವರ್ ಅವರು ಇದ್ದಾರೆ. ಅವರ ಹತ್ರ ಒಂದಷ್ಟು ವಿಚಾರಗಳನ್ನು ಮಾತಾಡುವಂತ ಒಂದು ಪ್ರಯತ್ನ ಮಾಡೋಣ. ಲೋಕೇಶ್ವರ್ ಅವರೇ, ನೀವು ಸಿಎಂ ಸಿದ್ದರಾಮಯ್ಯ ಅವರ ಹತ್ರ ಮಾತಾಡಿದ್ರಿ. ಸೊ ಯಾಕೆ, ಏನ್ ವಿಚಾರಕ್ಕೆ ಅಂತ ನೀವು ಮಾತಾಡಿದ್ದು? ನೋಡಿ, ಹಿಂದೆ ಡಿ.ಕೆ. ಶಿವಕುಮಾರ್ ಸಾಹೇಬರು ಒಂದು ಆಹ್ವಾನದ ಮೇರೆಗೆ ನಾನು ಬಂದೆ, ಕಾಂಗ್ರೆಸ್ ಪಾರ್ಟಿ ಸೇರ್ಕೊಂಡೆ, ಹೋರಾಟ ಮಾಡಿದೆ. ಯಾವುದೇ ಕಾರಣಕ್ಕೂ ಗೆಲ್ಲಕ್ಕೆ ಸಾಧ್ಯ ಇಲ್ಲದಂತ ಪರಿಸ್ಥಿತಿಯಲ್ಲಿ ಷಡಾಕ್ಷರಿ ಅವರು ಚುನಾವಣೆ ಇತ್ತು ಅವತ್ತಿನ ಪರಿಸ್ಥಿತಿ. ಇದು ನಾನೇ ಹೇಳಬೇಕಾಗಿಲ್ಲ, ನೀವು ತಾಲೂಕು, ಜಿಲ್ಲೆ, ರಾಜ್ಯ ಮಟ್ಟದ ಮುಖ್ಯಸ್ಥರುಗಳನ್ನ ಕೇಳ್ಕೊಳ್ಳಿ ಕಾಂಗ್ರೆಸ್ನವ್ರನ್ನ. ಆತ ಗೆಲ್ಲ ಚಾನ್ಸೇ ಇಲ್ಲದಂತ ಪರಿಸ್ಥಿತಿಯಲ್ಲಿದ್ದಾಗ ನಾನು ಅವ್ರಿಗೆ ಸಾಥ್ ಕೊಟ್ಕೊಂಡು ಪ್ರತಿ ಹಂತದಲ್ಲಿ ಹೋರಾಟ ಕಟ್ಟಿ ಮನೆ ಮನೆಗೂ ಅದು ಹೇಳ್ಬಾರ್ದು, ನಾಯಿ ತಿರುಗದಂಗೆ ತಿರುಗಿ ಲಕ್ಷಾಂತರ ರೂಪಾಯಿ ನಾನು ಸ್ವಂತ ಖರ್ಚು ಮಾಡ್ಕೊಂಡು ಅದನ್ನ ಗೆಲ್ಸಕ್ ಕಾರಣ. ಅದು ಗೆದ್ದಿದ್ದು ಮಾರನೇ ದಿವಸದಿಂದಾನೇ ನಮ್ಮನ್ನು ದೂರ ಇಟ್ಬಿಟ್ರು, ಅವತ್ತಿಂದಾನೇ ದೂರ ಇಟ್ಬಿಟ್ರು. ನಾವು ಎಷ್ಟೋ ದಿವಸ ನೋಡ್ದು ಆಗ್ಲಿಲ್ಲ. ಅದು ಹಂಗೆ ನಡ್ಕೊಂಡು ಬರ್ತಾ ಇತ್ತು. ಕೊನೆಗೆ MP ಎಲೆಕ್ಷನ್ ಬಂದಾಗ ನಾನು ಈತ ಏನ್ ಕ್ಯಾಂಡಿಡೇಟ್ ಮುದ್ದನ್ಮೇಗೌಡ್ರನ್ನ ಹಾಕ್ಬೇಕು ಅಂತ ಕಾಂಗ್ರೆಸ್ ಪಕ್ಷದವರು ಇದು ಮಾಡ್ತಾ ಇದ್ರು, ಈತ ಮುದ್ದನ್ಮೇಗೌಡ್ರ ವಿರುದ್ಧನೇ ಕ್ಯಾನ್ವಾಸ್ ಮಾಡ್ತಿದ್ದ. ಮುದ್ದನ್ಮೇಗೌಡ್ರಿಗೆ ಸೀಟ್ ಕೊಟ್ಟರೆ ಮಾಡೋದಿಲ್ಲ ಅಂತ ಈತನೇ ಸ್ವತಃ ಹೇಳ್ಕೊಂಡು ಓಡಾಡ್ತಿದ್ದ. ಈ ಪರಿಸ್ಥಿತಿಯಲ್ಲಿ ಇವನು ನಮಗೂ ಸಪೋರ್ಟ್ ಮಾಡ್ತಿಲ್ಲ, ಆಗ ಕ್ಯಾಂಡಿಡೇಟ್ಗೂ ಸಪೋರ್ಟ್ ಮಾಡಕ್ ರೆಡಿ ಇಲ್ಲ. ನಮ್ಗೆ ಇವನ್ ಜೊತೆ ಏನ್ ಕ್ಯಾನ್ವಾಸ್ ಮಾಡೋದು MP ಎಲೆಕ್ಷನ್ಗೆ? ಸೊ ಇವನು ಪಾರ್ಟಿಯನ್ನು ಉಳಿಸೋ ವ್ಯಕ್ತಿ ಅಲ್ಲ, ಇವನು ಕಳೀತಾ ಇದ್ದಾನೆ. ಅದು ಹೈಕಮಾಂಡ್ ಅವ್ರಿಗೂ ಸಾಕಷ್ಟು ನಾನು ಹೇಳಿದ್ದೆ, ಡಿ.ಕೆ. ಶಿವಕುಮಾರ್ ಸಾಹೇಬ್ರಿಗೆ, ಇವ್ರಿಗೆ ಎಲ್ಲರಿಗೂ ಹಿಂದೆ ಹೇಳಿದ್ದೆ, ನಮ್ಮನ್ನೆಲ್ಲ ಕಡೆಗಣಿಸಿದ್ದಾರೆ, ನಮ್ಮನ್ನು ನೋಡ್ತಾ ಇಲ್ಲ, ನಮ್ಮ ಕಾರ್ಯಕರ್ತರು ತೊಂದರೆಯಲ್ಲಿದ್ದಾರೆ ಅಂತ. ಆದ್ರೆ ಅದಕ್ಕೆ ಯಾವುದಕ್ಕೂ ಉತ್ತರ ನನಗೆ ಸಿಕ್ಕಲಿಲ್ಲ ಎಲ್ಲೂ. ಕೊನೆಗೆ ರಿಕ್ವೆಸ್ಟ್ ಅನ್ನು ಕೊಟ್ಟಿದ್ದೆ, ಮೊಹಮ್ಮದ್ ಸಲೀಂ ಅವ್ರಿಗೆ, ಎಲ್ಲರಿಗೂ ಕೊಟ್ಟಿದ್ದೆ. ಯಾರು ಅದಕ್ಕೆ ಅಂದ್ರೆ ರಿಪ್ಲೈ ಮಾಡಕ್ಕಾಗಲಿಲ್ಲ. ಈತ ಸೀನಿಯರ್ ಬೇರೆ, ಮತ್ತೆ 3 ಸತಿ ಗೆದ್ದವನು ಅನ್ನೋದೊಂದು. ಈ ಪರಿಸ್ಥಿತಿಯಲ್ಲಿ ನಮ್ಮನ್ನೇ ಹಾಕಿದ್ರು. ಸೊ ನಾನು ವಿಧಿ ಇಲ್ಲದಲ್ಲಿ ಅವಾಗ ಸೋಮಣ್ಣ ಅವರಿಗೆ ಸಪೋರ್ಟ್ ಮಾಡಬೇಕಾಯ್ತು. ಸೋಮಣ್ಣ ಅವರಿಗೆ ಸಪೋರ್ಟ್ ಮಾಡಿದೆ. ಪಾರ್ಟಿ ಹೋಗಿಲ್ಲ, ನಾನು ಬಿಜೆಪಿ ಹೋಗಿ ಸೇರ್ಪಡೆ ಆಗಿಲ್ಲ. ಅವ್ರು ಹೇಳ್ತಿದ್ದಾರೆ ಲೋಕೇಶ್ವರ್ ಅವರು ಕಾಂಗ್ರೆಸ್ ಅಲ್ಲಿ ಇಲ್ಲ, 3 ಪಕ್ಷ ಬಿಟ್ಟು ಬಂದವರು ಕಾಂಗ್ರೆಸ್ ಅಲ್ಲಿ ಇಲ್ಲ, ಅವರು ಈಗ ಬಿಜೆಪಿಗೆ ಹೋಗಿದ್ದಾರೆ ಅಂತ ಹೇಳಿದ್ದಾರೆ. ನಾನು ಹೇಳ್ತಾ ಇದ್ದೀನಲ್ಲ, ಬಿಜೆಪಿಗೆ ಸೇರ್ಪಡೆ ಅಧಿಕೃತವಾಗಿ ಸೇರ್ಪಡೆ ಆಗಿಲ್ಲ ನಾನು. ಅವತ್ತಿನ ಪರಿಸ್ಥಿತಿಗೆ ಇವನು ಮುದ್ದನ್ಮೇಗೌಡರ ವಿರುದ್ಧ ಕ್ಯಾನ್ವಾಸ್ ಮಾಡ್ದ. ಎಲ್ಲರಿಗೂ ಗೊತ್ತಾಯ್ತದು, ಇವ್ರು ಮುದ್ದನ್ಮೇಗೌಡರಿಗೆ ಏನು ಮಾಡಲಿಲ್ಲ. ನಮ್ಮ ತಾಲೂಕಲ್ಲಿ 26,000-7,000 ಲೀಡಲ್ಲಿ ಗೆದ್ದವನು ತಿರ್ಗಾ ಬಿಜೆಪಿಗೆ ಹೆಂಗ್ 26,000 ಲೀಡ್ ಆಯ್ತು? ಯಾರು ಮಾಡಿಕೊಟ್ರಂತೆ? ಇದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಸೊ ಈ ಗುಟ್ಟಲ್ಲಿ ಆತನಿಂದ ಯಾರು ಎಕ್ಸ್ಪೆಕ್ಟ್ ಏನು ಮಾಡ್ತಿಲ್ಲ. ಇವನ್ ಸ್ವತಃ ಕಾಂಗ್ರೆಸ್ ಕಾರ್ಯಕರ್ತರೇ 90% ಆಚೆ ಬಂದ್ಬಿಟ್ಟಿದ್ದಾರೆ. ಈಗ ಅಲ್ಲಿ ಯಾವುದು ವಿಚಾರ ಇಲ್ಲ ಅಲ್ಲಿ. ಈಗ ಆತ ತಾನು ಅಧಿಕಾರದಲ್ಲಿದ್ದೀನಿ, ನಾನು ಕೊನೆ ಇದು ನನಗೆ ನನ್ನ ಅನುಕೂಲ ಏನ್ ಬೇಕು ಅದು ಮಾಡ್ಕೋಬೇಕು ಅನ್ನೋ ಹೋರಾಟದಲ್ಲಿದ್ದಾರೆ. ಬಿಟ್ರೆ ಜನರ ಒಂದು ಪೈಸದ್ ಯಾವುದೂ ಇಲ್ಲ. ಕುಡಿಯೋ ನೀರು ಜನ ಸಾಯ್ತಾ ಇದ್ದಾರೆ. ಲೋಕೇಶ್ವರ್ ನಿಜಕ್ಕೂ ಯಾವ ಪಕ್ಷದಲ್ಲಿದ್ದಾರೆ ಈಗ ಅಂತ? ಈಗ ನಾನು ಅಧಿಕೃತವಾಗಿ ಬಿಜೆಪಿ ಸೇರಿಲ್ಲ, ಅದು ಬಿಜೆಪಿ ಸಪೋರ್ಟ್ ಮಾಡ್ತಾ ಇದ್ದೀನಿ, ಅದರಲ್ಲೇನು ಎರಡು ಮಾತಿಲ್ಲ. ಕಾಂಗ್ರೆಸ್ ಅಲ್ಲಂತೂ ಇಲ್ಲ ಈಗ? ಇಲ್ಲ, ಖಂಡಿತ ಇಲ್ಲ. ಕಾಂಗ್ರೆಸ್ ನಾನು ಈತನ ಕಡೆಯಿಂದಲೇ ಆಚೆ ಬಂದ್ಬಿಟ್ಟೆ. ಈಗ ಯಾಕಂದ್ರೆ ಗೆದ್ದಿದ್ ಮಾನಸಿಂದ ನಮ್ಮನ್ನು ದೂರ ಹಾಕ್ಬಿಟ್ಟ, ನಮ್ಮ ಕಾರ್ಯಕರ್ತನೆಲ್ಲ ದೂರ ಇಟ್ಬಿಟ್ಟ. ಆಮೇಲೆ ನಮ್ದೇ ಇರೋದಂತಲ್ಲ, ಮೂಲ ಕಾಂಗ್ರೆಸ್ಸಿಗರನ್ನ ನೀವು ಯಾರಾದ್ರೂ ಹೋಗಿ ಕ್ವಶನ್ ಮಾಡಿ, ರಿಯಾಲಿಟಿ ಶೋ ಮಾಡಿ, ಅವರೇ ಹೇಳ್ತಾರೆ ನಿಮ್ಗೆ. ಯಾರೂ ಅವ್ರ ಜೊತೆ ಇವತ್ತಿಲ್ಲ ಪರಿಸ್ಥಿತಿ. ಮುಂದಿನ ಚುನಾವಣೆಗಳು ನಿಮ್ಗೆ ಗೊತ್ತಾಗುತ್ತೆ. ಅವ್ರು ಹೇಳ್ತಾರೆ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗಬೇಕು ಅಂತ ನಾನು ಯಾವತ್ತೂ ಹೇಳಿಲ್ಲ ಅಂತ ಹೇಳ್ತಿದ್ದಾರೆ. ಇಲ್ಲ ರೀ, ಸಾಕಷ್ಟು ಜನ ಎಲ್ಲಾರ ಬಾಯಲ್ಲೂ ಅದನ್ನ ಓಪನ್ ಆಗಿ ಕೂತ್ಕೊಂಡಿರ್ತಾವೆಲ್ಲ. ಡಿ.ಕೆ. ಶಿವಕುಮಾರ್ ಸಿಎಂ ಆಗಿದೆ, ನಾನು ಮಿನಿಸ್ಟರ್ ಆಗ್ಬಿಡ್ತಿದ್ದೆ, ಈ ಸಿದ್ದರಾಮಯ್ಯ ನಾನು ಮಾಡೋದಿಲ್ಲ, ಸಿದ್ದರಾಮಯ್ಯ ನನ್ಗೇನು ಅನುಕೂಲ ಮಾಡಲ್ಲ, ಈ ಮಾತನ್ನ ಸಾರು ಎಲ್ಲಾರ ಮುಂದೆ ಅದು ಮಾತಾಡಿರೋದೇ ನನಗೆ ಗೊತ್ತಿರೋದು. ಇಲ್ಲಿ ನಾನೇ ಯಾಕೆ ಮಾತಾಡೋದೈತೆ? ಆತ ಮಾತಾಡಿರೋ ಮಾತನ್ನೇ ನಾನು ಅವ್ರ ಹತ್ರ ಈ ತರ ಪ್ರಶ್ನೆ ಇದೆ, ಇಂಥ ವ್ಯಕ್ತಿ ಜೊತೆ ನಾವು ಹೆಂಗಿರಕ್ಕಾಗುತ್ತೆ ಸರ್, ಹಾಗಾಗಿ ನಾವು ಆಚೆ ಹೋದೆ ಅಂತ ಹೇಳಿದೆ ಅವ್ರಿಗೆ. ನೀವು ಕಾಂಗ್ರೆಸ್ ಅಲ್ಲಿ ಇಲ್ಲ, ಆದ್ರೂ ಕೂಡ ಸಿಎಂ ಅವರು ನಿಮ್ಮ ಮಾತನ್ನ ಆಲಿಸ್ತಾರ? ಏನ್ ಹೇಳಿದ್ರು ಸಿಎಂ ಅವ್ರ? ಪಾಪ ಅವ್ರೇನು ಏನು ಹೇಳಲಿಲ್ಲ. ಹೌದಾ ಹಂಗೆಲ್ಲ ಆಗಿದೆ ಅಂತ ಅಷ್ಟೇ ಪಾಪ ಕೇಳಿದ್ರು. ನಾನು ಹೋಗಿದ್ದು ಆಕ್ಚುಲಿ ಇದ್ದಕ್ಕಲ್ಲ, ನಾನು ಖೋಖೋ ಅಸೋಸಿಯೇಷನ್ ಅಧ್ಯಕ್ಷ ಆಗಿ ನಾನು ವರ್ಲ್ಡ್ ಕಪ್ ಇದಕ್ಕೆ ಇನ್ವೈಟ್ ಮಾಡಕ್ ಹೋದೆ. ಹೆಂಗಿದ್ದೀರಾ ಅಂದಾಗ ನಾನು ಇಲ್ಲ ಸರ್, ನಿಮ್ಮ ಪಕ್ಷದಿಂದ ದೂರ ಇದ್ದೀನಿ, ಯಾಕೆಂದ್ರೆ ನಿಮ್ಮ MLA ಅವ್ರನ್ನ ಗೆಲ್ಲಿಸಿ ನಾವು ಇವತ್ತು ಬೀದಿ ಪಾಲಾದ್ವು, ನಾವು ನಮ್ಮ ಕಾರ್ಯಕರ್ತನ ಕಾಪಾಡ್ಕೋಬೇಕಿತ್ತು, ನಾನು ಏನೋ ದಾರಿ ಹುಡ್ಕೋಬೇಕಿತ್ತು, ಏನೋ ನಾವು ಮಾಡ್ಕೊಂಡಿದೀವಿ ಅಷ್ಟೇ, ನಿಮ್ನ ಅವ್ರ ಜೊತೆ ಇಲ್ಲ
ಆತ ಯಾವಾಗ್ಲೂ ನೀವು ಸಿಎಂ ಇದ್ರು ನಿಮ್ಮ ಲೆಕ್ಕ ಆತನಿಗಿಲ್ಲ, ಇನ್ಯಾರು ಆಗ್ಬೇಕು ಅಂತ. ಅಂದ್ರೆ ನಾಳೆ ಡಿ ಕೆ ಶಿವಕುಮಾರ್ ಅವ್ರಿಗೂ ಹಂಗೆ ಹೇಳ್ಬೋದು ಇವನು. ಈಗ ಇವತ್ತು ಸಿದ್ದರಾಮಯ್ಯ ವಿರುದ್ಧ ಸಿದ್ದರಾಮಯ್ಯ ಬರ್ದಿದ್ರೆ ಅದಕ್ಕೆ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಅಂತ ದೇಶಕ್ಕೆ ಗೊತ್ತಿತ್ತು. ಆ ಸಮಾಜ ಕುರುಬ ಸಮಾಜ ನಮ್ಮ ತಾಲೂಕಲ್ಲಿ ಸಿದ್ದರಾಮಯ್ಯ ನೋಡಿ ಓಟ್ ಹಾಕಿರೋದು. ಈ ತರ ಯಾರು ಹೋದ್ರು ಕುರುಬ ಸಮಾಜದವ್ರಿಗೆ ಹೇಳೋದು ಹಂಗೇನೆ, ನಾನು ನನ್ನ ಮಗ ನೋಡೋನ್ ಹಾಕಿಲ್ಲ, ನೀವು ಸಿದ್ದರಾಮಯ್ಯ ಮಗ ನೋಡಿ ಓಟ್ ಹಾಕಿರೋದು ನಡ್ರಯ್ಯ ಅಂತಾರೆ. ಸೊ ಈ ತರ ಎಲ್ಲ ನಡ್ಕೊಂಡ ವ್ಯಕ್ತಿ ಕಾರ್ಯಕರ್ತರಲ್ಲ ಟೋಟಲಿ ಅಸಮಾಧಾನ ಮಾಡಿಕ್ಕಿದ್ದಾರೆ. ನಾನು ಅಷ್ಟೊಂದು ಮಾಡಿದ ದೇಶಕ್ಕೆ ಅವ್ರ ಕಾರ್ಯಕರ್ತರು ಸ್ವಂತ ಅವ್ರ ಹೆಂಡತಿ ಮಕ್ಕಳನ್ನೇ ಕೇಳ್ರಿ, ಯಾರನ್ನ ಯಾಕೆ ಕೇಳೋದೈತೆ? ಅಲ್ಲ, ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು ಪಾರ್ಟಿಗೆ ಸೇರ್ಸ್ಕೊಳಕ್ಕೆ, ಹಂಗಾಗಿ ನಾನು ಅವಾಗ ಸೇರ್ಸ್ಕೊಂಡಿದ್ದೆ ಅಷ್ಟೇ ಅಂತ ಹೇಳ್ತಿದ್ದಾರೆ. ಕರೆಕ್ಟ್, ಸೇರ್ಸ್ಕೊಳ್ಳೋದು ಬಿಡೋದು ಪಕ್ಷ ಯಾರ ಮನಿದ್ರಿ ಅದು? ಒಬ್ಬ ರಾಜ್ಯಾಧ್ಯಕ್ಷ ಹೇಳಿದಾಗ ನೀವು ಕೇಳೋದು ಧರ್ಮ ಅಲ್ವಾ? ಇನ್ನೇನ್ ಮಾಡ್ಬೇಕಿತ್ತು? ನೀವು ಆಗಲ್ಲ ಅಂದ್ರೆ ಅವ್ರು ಬಿಡ್ತಿದ್ರ? ಸೇರಿಸ್ತಿದ್ರು. ಅವ್ರು ಸೌಜನ್ಯಕ್ಕೆ ನಿಮ್ಗೆ ಹೇಳಿದ್ದಾರೆ ಮಾತನ್ನ, ಪಕ್ಷದಲ್ಲಿ ಶಕ್ತಿ ಆಗುತ್ತೆ ಕರ್ಕೋ ಅಂತ. ಅದ್ರ ಫಲವಾಗಿ ಇವತ್ತು ನೀವು MLA ಆಗಿರೋದು. ಇಲ್ದಿದ್ರೆ ಇಲ್ಲ MLA ಆಗ್ತಿದ್ರು ಅವರು, ಯಾವ ಕಾರಣಕ್ಕೂ ಆಗ್ತಿರ್ಲಿಲ್ಲ. ಇವತ್ತು ಆತ ನಿಂತರು ಹೈಯೆಸ್ಟ್ ಲೀಡರ್ ಸೋಲ್ತಾರೆ, ಅದು ಎಲ್ಲರಿಗೂ ಗೊತ್ತಿರೋ ಸತ್ಯ. ಇನ್ನು ಇದಕ್ಕಿಂತ ಏನ್ ಹೇಳೋದು ನಾನು? ಸೊ ಇದಿಷ್ಟು ಕೂಡ ಲೋಕೇಶ್ವರ್ ಅವರ ಸ್ಪಷ್ಟವಾದ ಮಾತುಗಳು. ಅವ್ರು ಹೇಳ್ತಾ ಇರುವಂತ ನಾನು ಕಾಂಗ್ರೆಸ್ ಬಿಟ್ಟಿದ್ದೀನಿ ಆಕ್ಚುಲಿ ಅಂತ ಅನ್ನುವಂತ ಸತ್ಯವನ್ನು ಹೇಳ್ತಾ ಇದ್ದಾರೆ. ಜೊತೆಗೆ ಎಲ್ಲೋ ಒಂದ್ ಕಡೆ ಷಡಕ್ಷರಿ ಅವರ ನಡೆಯಿಂದ ನಾನು ಬೇಸತ್ತು ಹೊರಗಡೆ ಬಂದಿದ್ದೀನಿ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ರಘು ಜೊತೆ ಹರೀಶ್ ಕಾಕೋಳ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.